Welcome to our channel. Today's topic is company meetings and types. Myself, Harish T, Assistant Professor, Department of Commerce and Management, Government Professional College, T. Narsipura. Hello everyone. Once again, I will welcome all of you to our today's session. So today I am going to discuss about company meeting and its types, prescribed by the University of Mysore for 3rd semester BCom. Under these sessions covers the introductions of meetings, meaning of meetings, essential of valid meetings, types of meetings. So introductions to meeting. In common parlance, the word meeting means an act of coming to face, coming in company or coming together. ಒಂದು ಸಾಮಾನ್ಯ ಅರ್ಥದಲ್ಲಿ ಸಭೆ ಎಂದರೆ ನೇರವಾಗಿ ಮುಖಾಮುಖಿ ಭೇಟಿಯಾಗುವಂಥದ್ದು ಅಥವಾ ಒಂದು ಕಂಪನಿಯ ಸಭೆಯಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಟ್ಟಾಗಿ ಸೇರುವಂಥದ್ದನ್ನ ಕಂಪನಿ ಮೀಟಿಂಗ್ ಅಂತೇಳಿ ಹೇಳ್ತೀವಿ. ನಂತರ ಮೀನಿಂಗ್ ಆಫ್ ಮೀಟಿಂಗ್. A meeting refers to the assembling of two or more persons for taking a decisions on a particular topic at a particular place. ಒಂದು ಮೀಟಿಂಗ್ ಅಂತ ಅಂದರೆ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವ ಸಲುವಾಗಿ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಒಂದು ನಿರ್ದಿಷ್ಟವಾದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಟ್ಟಾಗಿ ಸೇರುವುದಕ್ಕೆ ನಾವು ಸಭೆ ಎಂದು ಕರೆಯಲಾಗ್ತದೆ. ಕೆಲವು ನಿರ್ದಿಷ್ಟ ವಿಷಯಗಳನ್ನು ಚರ್ಚಿಸಲು ಹಾಗೂ ಎದುರಾಗುವ ಪ್ರಶ್ನೆಗಳಿಗೆ ತಮ್ಮ ಅಭಿಪ್ರಾಯಗಳನ್ನು ಸೂಚಿಸಲು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಹಲವಾರು ವ್ಯಕ್ತಿಗಳು ಒಟ್ಟಾಗಿ ಸೇರುವುದನ್ನು ಸಭೆ ಎಂದು ಕರೆಯಲಾಗುತ್ತದೆ. ಒಂದು ನ್ಯಾಯಬದ್ಧ ಸಭೆಯ ಅವಶ್ಯಕತೆಗಳು. Companies Act of 2013 contains several provisions regarding the arrangement of meetings and each company is obliged to follow these provisions. ಒಂದು ಕಂಪನಿಯ ಸಭೆಯು ನ್ಯಾಯಬದ್ಧವಾಗಿರಬೇಕು ಅಂತಂದ್ರೆ ಕಂಪನಿ ಕಾನೂನು 2013ರಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಆ ಕೆಲವೊಂದು ಅಂಶಗಳು ಪೂರೈಸಬೇಕಾಗ್ತದೆ. ಆ ಅಂಶಗಳು ಯಾವ್ಯಾವು ಅಂತಂದ್ರೆ, ಮೊದಲಿಗೆ ಅಪ್ರೋಪ್ರಿಯೇಟ್ ಅಥಾರಿಟಿ, ಯೋಗ್ಯ ಅಧಿಕಾರ. ಸಭೆಯನ್ನು ಕರೆಯಬೇಕಾದ್ರೆ ಯಾರಿಗೆ ಅಧಿಕಾರ ಇದೆ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥದ್ದು. ನಂತರ ಸೂಚನಾ ಪತ್ರ, ನೋಟಿಸ್. ಥರ್ಡ್ ಒನ್ ಇಸ್ ಫೋರಂ, ಸಭೆಗೆ ಹಾಜರಾಗಬೇಕಾದ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟು. ಅಜೆಂಡಾ, ಕಾರ್ಯಕ್ರಮ ಪಟ್ಟಿ ಏನಿದೆ. ಸಭಾಧ್ಯಕ್ಷರು, ಚೇರ್ಮನ್. ಪ್ರಾಕ್ಸಿ, ಬದಲಿ ಪ್ರತಿನಿಧಿಗಳು. ಸೂಚನೆಗಳು, ರೆಸಲ್ಯೂಷನ್ಸ್, ನಡಾವಳಿಗಳು. ವೋಟಿಂಗ್ ಅಂಡ್ ಪೋಲ್. ಇಷ್ಟು ಅವಶ್ಯಕತೆಗಳನ್ನ ಪೂರೈಸಿದ್ದೇ ಆದರೆ ಒಂದು ಸಭೆಯನ್ನ ನ್ಯಾಯಬದ್ಧವಾದ ಸಭೆ ಅಂತೇಳಿ ಕರಿತೀವಿ. ಮುಂದಿನ ಸ್ಲೈಡ್ಸ್ನಲ್ಲಿ ಇದನ್ನ ಒಂದೊಂದಾಗಿ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋದ. ಮೊದಲಿಗೆ ಅಪ್ರೋಪ್ರಿಯೇಟ್ ಆಫ್ ಅಥಾರಿಟಿ. The first essential element of a valid meeting is that it must be followed by an appropriate authority. ಸೊ ಮೊಟ್ಟ ಮೊದಲ ಬಾರಿಗೆ ಒಂದು ಸಭೆಯು ಸಹ ನ್ಯಾಯಬದ್ಧವಾಗಿರಬೇಕು ಅಂತಂದ್ರೆ ಯೋಗ್ಯ ಅಧಿಕಾರವನ್ನು ಹೊಂದಿರುವಂತವರು ಮಾತ್ರ ಸಭೆಯನ್ನು ಕರಿಬೇಕಾಗ್ತದೆ. ಹಾಗಾದ್ರೆ ಯಾರಿಗೆ ಯೋಗ್ಯ ಅಧಿಕಾರವನ್ನು ಹೊಂದಿದೆ? ದಿ ವರ್ಡ್ ಅಪ್ರೋಪ್ರಿಯೇಟ್ ಅಥಾರಿಟಿ ಮೀನ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಮೆಂಬರ್ಸ್ ಅಂಡ್ ಕಂಪನಿ ಲಾ ಬೋರ್ಡ್. ನಿರ್ದೇಶಕರ ಮಂಡಳಿ, ಸದಸ್ಯರು, ಕಂಪನಿ ಕಾನೂನಿನ ಮಂಡಳಿಗಳು ಯೋಗ್ಯ ಅಧಿಕಾರವನ್ನು ಹೊಂದಿದೆ. ಸಭೆಯನ್ನ ಕರೆಯುವುದಕ್ಕೆ ಯೋಗ್ಯ ಅಧಿಕಾರವನ್ನ ಹೊಂದಿರುವಂತಹ ವ್ಯಕ್ತಿಗಳು ಯಾರ್ಯಾರು ಅಂತಂದ್ರೆ ನಿರ್ದೇಶಕರ ಮಂಡಳಿ ಸದಸ್ಯರಾಗಿರಬಹುದು ಅಥವಾ ಕಂಪನಿ ಕಾನೂನು ಮಂಡಳಿ ಆಗಿರೋದು. ಈ ಮೂರು ವ್ಯಕ್ತಿಗಳು ಯೋಗ್ಯ ಅಧಿಕಾರವನ್ನು ಹೊಂದಿದೆ. ಯಾವುದಕ್ಕೆ ಯೋಗ್ಯ ಅಧಿಕಾರವನ್ನು ಹೊಂದಿದೆ? ಸಭೆಯನ್ನ ಕರೆಯುವುದಕ್ಕೆ, ನ್ಯಾಯಬದ್ಧವಾದ ಸಭೆಯನ್ನ ಕರೆಯುವುದಕ್ಕೆ ಯೋಗ್ಯ ಅಧಿಕಾರವನ್ನು ಹೊಂದಿರುವಂಥದ್ದು. ನಂತರ ನೋಟಿಸ್, ಸೂಚನಾ ಪತ್ರ. ದಿ ಟರ್ಮ್ ನೋಟಿಸ್ ಇಸ್ derived from the Latin word notia which means knowledge. ಸೂಚನಾ ಪತ್ರವನ್ನು ಕೊಡಬೇಕಾಗ್ತದೆ. ಸೂಚನಾ ಪತ್ರದಲ್ಲಿ ಇಟ್ ಇನ್ಕ್ಲೂಡ್ ದಿ ಲೆಂತ್ ಕಂಟೆಂಟ್ ಆಫ್ ದಿ ನೋಟಿಸ್ ಅಂಡ್ ಟು ಹೋಮ್. ಸೂಚನಾ ಪತ್ರ
ಯಾವ ಅವಧಿಯಲ್ಲಿ ಕೊಟ್ಟಿದ್ದಾರೆ, ಸೂಚನಾ ಪತ್ರದಲ್ಲಿ ಏನೇನು ಅಡಕವಾಗಿದೆ, ಸೂಚನಾ ಪತ್ರ ಯಾರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ ಅಂಶಗಳು. ಸೂಚನಾ ಪತ್ರದ ಅವಧಿ ಕನಿಷ್ಠ 21 ದಿನಗಳಿಗೆ ಮೊದಲು ಸೂಚನೆಯನ್ನು ಲಿಖಿತ ರೂಪದಲ್ಲಿ ನೀಡಬೇಕಾಗ್ತದೆ. ಅಂದರೆ ಬಿಫೋರ್ 21 days ದ ನೋಟಿಸ್ ವಿಲ್ ಬಿ given to all the members to attend the meetings. ಸೂಚನಾ ಅಡಕಗಳು, ಕಂಟೆಂಟ್ ಆಫ್ ದಿ ನೋಟಿಸ್ನಲ್ಲಿ ಏನೇನು ಇರಬೇಕಾಗ್ತದೆ, ಪ್ಲೇಸ್ ಆಗಿರ್ಬೋದು, ಸಭೆಯನ್ನು ಕರಿಬೇಕಾಗಿರುವಂತಹ ಎಲ್ಲಿ ಸ್ಥಳ ಏನಿದೆ ಮತ್ತು ಸಭೆ ನಡೀಬೇಕಾಗಿರುವಂತಹ ವಿಳಾಸ ಏನಿದೆ, ದಿನಾಂಕ ಏನಿದೆ ಮತ್ತು ಸಮಯ, ಇಷ್ಟನ್ನು ಈ ಕಂಟೆಂಟ್ನಲ್ಲಿ ಸೇರ್ಕೊಳ್ಬೇಕಾಗ್ತದೆ ಮತ್ತು ಅದೆಲ್ಲವನ್ನ ಲಿಖಿತ ರೂಪದಲ್ಲಿ ಕೊಡಬೇಕಾಗ್ತದೆ. ಇದನ್ನು ನಾವು ಸೂಚನಾ ಪತ್ರ ಅಂತೇಳಿ ಪರಿಗಣಿಸ್ತೀವಿ. ನಂತರ ಮೂರನೇ ಅವಶ್ಯಕತೆ ಕೋರಂ. ಸಭೆಗೆ ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಸಂಖ್ಯೆ. Quorum is the minimum number of members required to be present at the meeting of the company validity transact any business. Quorum is the minimum number of members. ಕನಿಷ್ಠ ಪಕ್ಷ, ಕನಿಷ್ಠ ಸಂಖ್ಯೆ ಇರಬೇಕಾಗ್ತದೆ. ಹಾಗಾದ್ರೆ ಕನಿಷ್ಠ ಸಂಖ್ಯೆ ಅಂದ್ರೆ ಎಷ್ಟು ಅನ್ನುವಂಥದ್ದು ನೋಡೋದು. ಒಂದು ಸಭೆ ನ್ಯಾಯಯುತವಾಗಿರ್ಬೇಕು ಅಂತಂದ್ರೆ, ನ್ಯಾಯಯುತವಾಗಿ ವಿಷಯಗಳನ್ನ ಚರ್ಚಿಸಬೇಕಾದ್ರೆ ಹಾಜರಿರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆಗೆ ನಾವು ಕೋರಂ ಅಂತೇಳಿ ಹೇಳ್ತೀವಿ. ಸಾರ್ವಜನಿಕ ಕಂಪನಿಯಲ್ಲಿ ಸದಸ್ಯರ ಸಂಖ್ಯೆ 1,000ಕ್ಕಿಂತ ಹೆಚ್ಚು ಇಲ್ಲ ಅಂತಂದ್ರೆ, ಅಂದ್ರೆ ಕನಿಷ್ಠ ಸದಸ್ಯರ ಸಂಖ್ಯೆಯು 1,000ದಷ್ಟಿದ್ದರೆ, ಕೇವಲ 5 ಸದಸ್ಯರಿದ್ದರೆ ಕೋರಂ ಆಗ್ತದೆ. ಅಥವಾ ಸದಸ್ಯರ ಸಂಖ್ಯೆ 1,000ರಿಂದ 5,000ದವರೆಗೆ ಸದಸ್ಯರ ಸಂಖ್ಯೆಯನ್ನು ಹೊಂದಿರುವಂತಹ ಕಂಪನಿ ಎಷ್ಟು ಕೋರಂ ಇದ್ರೆ ಎಷ್ಟು ಸಂಖ್ಯೆ ಇರಬೇಕಾಗ್ತದೆ ಅಂತಂದ್ರೆ, ಕನಿಷ್ಠ 15 ಸದಸ್ಯರ ಸಂಖ್ಯೆ ಹಾಜರಾಗುವಂಥದ್ದು ಅತ್ಯವಶ್ಯಕವಾಗಿದೆ. ಒಂದು ಪಕ್ಷದಲ್ಲಿ ನಾವು ಸಾರ್ವಜನಿಕ ಕಂಪನಿಯ ಸದಸ್ಯರ ಸಂಖ್ಯೆ 5,000ಕ್ಕಿಂತ ಹೆಚ್ಚಾಗಿತ್ತು ಅಂತಂದಾಗ ಅಲ್ಲಿಯ ಕೋರಿರುವ ಸದಸ್ಯರ ಕನಿಷ್ಠ ಸಂಖ್ಯೆ 30 ಆಗಿರುತ್ತದೆ. ಈ ಮೂರನೇ ಸಾರ್ವಜನಿಕ ಕಂಪನಿಗಳಲ್ಲಿ. ಹಾಗಾದ್ರೆ ಖಾಸಗಿ ಕಂಪನಿಯಲ್ಲಿ ಎಷ್ಟಿರಬೇಕು, ಕನಿಷ್ಠ 2 ಸದಸ್ಯರಿದ್ದರೆ ಸಾಕಾಗ್ತದೆ, ಕೋರಂ ಆಗ್ತದೆ. ಅಲ್ಲಿಗೆ ಸದಸ್ಯರ ಕನಿಷ್ಠ ಸಂಖ್ಯೆ 2 ಕಂಪನಿಗಳಲ್ಲೂ ಬೇರೆ ಬೇರೆ ಇದೆ. ಒಂದು ಸಾರ್ವಜನಿಕ ಕಂಪನಿಯಲ್ಲಿ ಬೇರೆ ಇದೆ, ಖಾಸಗಿ ಕಂಪನಿಗಳಲ್ಲೂ ಬೇರೆ ಇದೆ. ಸಾರ್ವಜನಿಕ ಕಂಪನಿಯಲ್ಲಿ 5 ಆಗಿರ್ಬೋದು, 15 ಆಗಿರ್ಬೋದು, 30 ಆಗಿರ್ಬೋದು. ಆದರೆ ಖಾಸಗಿ ಕಂಪನಿಯಲ್ಲಿ 2 ಇರಬೇಕಾಗ್ತದೆ. ಮುಂದಿನ ಅವಶ್ಯಕತೆ ಅಜೆಂಡಾ, ಕಾರ್ಯಸೂಚಿ. It is a part of the notice of the meeting which indicates the list of business issues to be transacted at the meeting. ಒಂದು ಕಾರ್ಯಸೂಚಿ ಎಂದರೆ ಸಭೆಯಲ್ಲಿ ಚರ್ಚೆಗೊಳಪಡುವಂತಹ ಮತ್ತು ವ್ಯವಹರಿಸಬೇಕಾಗಿರುವಂತಹ ವಿಷಯಗಳನ್ನು ಒಳಗೊಂಡಿರುವಂತಹ ಪಟ್ಟಿಗೆ ನಾವು ಅಜೆಂಡಾ ಅಂತ ಹೇಳ್ತೀವಿ. ಇಟ್ ಇಂಡಿಕೇಟ್ಸ್ ದಿ ಲೀಸ್ಟ್ ಆಫ್ ದಿ ಬಿಸ್ನೆಸ್ ಇಶ್ಯೂಸ್. ವ್ಯವಹರಿಸಬೇಕಾಗಿರುವಂತಹ ವಿಷಯಗಳು ಯಾವ್ಯಾವಿದೆ ಅಂತ ಹೇಳಿ ಚರ್ಚೆ ಮಾಡುವುದಕ್ಕೆ ಮುಂಚಿತವಾಗಿ ಒಂದು ಪಟ್ಟಿಯನ್ನ ತಯಾರು ಮಾಡ್ಕೊಳ್ಬೇಕಾಗ್ತದೆ. ಆ ತಯಾರು ಮಾಡಿರುವಂತಹ ಪಟ್ಟಿಯನ್ನೇ ಕಾರ್ಯಸೂಚಿಗಳು ಅಂತ ಹೇಳಿ ಕರಿತೀವಿ. ಮುಂದಿನ ಅವಶ್ಯಕತೆ ಸಭಾಧ್ಯಕ್ಷರು. ಪರಿಚಯದ 103ರ ಪ್ರಕಾರ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಅದರ ನಡಾವಳಿಗಳನ್ನು ನಿರ್ವಹಿಸಲು ಮೊದಲೇ ನೇಮಿಸಲ್ಪಟ್ಟ ಅಥವಾ ಸಭೆಯಲ್ಲಿ ಹಾಜರಾಗಿರುವ ಸದಸ್ಯರು ಕೈ ಎತ್ತುವುದರ ಮೂಲಕ ಚುನಾಯಿಸಲ್ಪಡುವಂಥ ವ್ಯಕ್ತಿಗೆ ಸಭಾಧ್ಯಕ್ಷರು ಅಂತ ಹೇಳ್ತೀವಿ. ಅಂದ್ರೆ if the articles of association of a company do not contain any provision for the appointment of a chairman, such appointments shall be made by the members present at the meeting by the show of hands. ಅಂದರೆ ಪರಿಚಯದ 100ರ ಪ್ರಕಾರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳೋದಕ್ಕೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ತಿಳಿಸಿರ್ತೀವಿ. ಒಂದು ಪಕ್ಷದಲ್ಲಿ ಲಿಖಿತ ಕಟ್ಟಲೆಯಲ್ಲಿ ಅದನ್ನ ತಿಳಿಸಿಲ್ಲ ಅನ್ನೋದಾದ್ರೆ ಸಭೆಯಲ್ಲಿ ಹಾಜರಾಗಿರುವಂತಹ ಸದಸ್ಯರು ಕೈ ಎತ್ತುವುದರ ಮೂಲಕ ಅಧ್ಯಕ್ಷರನ್ನು ನಾವು ಚುನಾಯಿಸಲ್ಪಡಬಹುದು. ಮುಂದಿನ ಅವಶ್ಯಕತೆ ಪ್ರಾಕ್ಸಿ, ಬದಲಿ ಪ್ರತಿನಿಧಿಗಳು ಅಂತೇಳಿ ಹೇಳ್ತೀವಿ. ಏನ್ ಹೇಳ್ತಾರೆ? ಇಟ್ ಮೀನ್ಸ್ ದ ಏಜೆಂಟ್ ಅಪಾಯಿಂಟೆಡ್ ಬೈ ದಿ ಮೆಂಬರ್ ಆಫ್ ದಿ ಕಂಪನಿ. ಪ್ರಾಕ್ಸಿ ಮೀನ್ಸ್ agent appointed by the member of the company to attend and vote on his behalf at the meeting of the members. ಷೇರುದಾರನ ಪ್ರತಿನಿಧಿಯಾಗಿ ಕಂಪನಿ ಸಭೆಗೆ ಹಾಜರಾಗಿ ಮತದಾನ ಮಾಡಲು ನೇಮಕಗೊಂಡಿರುವಂತಹ ವ್ಯಕ್ತಿಯನ್ನ ಬದಲಿ ಪ್ರತಿನಿಧಿಗಳು ಅಂತೇಳಿ
ಕರಿತೀವಿ. ನಂತರ ಟೈಪ್ಸ್ ಆಫ್ ಕಂಪನಿ ಮೀಟಿಂಗ್ಸ್. ಕಂಪನಿ ಮೀಟಿಂಗ್ನಲ್ಲಿ ನಾವು ಒಟ್ಟು 4 ರೀತಿಯ ಕಂಪನಿಗಳನ್ನು ನೋಡ್ತೀವಿ. ಮೊದಲಿಗೆ ಬೋರ್ಡ್ ಮೀಟಿಂಗ್, ಮಂಡಳಿಯ ಸಭೆಗಳು, ಮೀಟಿಂಗ್ ಆಫ್ ದಿ ಶೇರ್ ಹೋಲ್ಡರ್, ಷೇರುದಾರರ ಸಭೆಗಳು, ಮೀಟಿಂಗ್ ಆಫ್ ದಿ ಡಿಬೆಂಚರ್ ಹೋಲ್ಡರ್, ಸಾಲದ ಪತ್ರಧಾರಕರ ಸಭೆಗಳು, ಮೀಟಿಂಗ್ ಆಫ್ ದಿ ಕ್ರೆಡಿಟರ್ಸ್, ಸಾಲಿಗರ ಸಭೆಗಳು. ಮೀಟಿಂಗ್ ಆಫ್ ದಿ ಶೇರ್ ಹೋಲ್ಡರ್ಸ್, ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಮೀಟಿಂಗ್ ಆಫ್ ದಿ ಶೇರ್ ಹೋಲ್ಡರ್ಸ್ ಮತ್ತು ಬೋರ್ಡ್ ಡೈರೆಕ್ಟರ್ಸ್ ಅಂತ ಏನಿದೆ, ನಿರ್ದೇಶಕರ ಮಂಡಳಿ ಸಭೆ ಮತ್ತು ಷೇರುದಾರರ ಸಭೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಷೇರುದಾರರ ಸಭೆಯನ್ನು 4 ಭಾಗಗಳಾಗಿ ವಿಂಗಡಿಸ್ತಾ ಇದ್ದೀವಿ. ಮೊದಲಿಗೆ ಸ್ಟ್ಯಾಚ್ಯುಟರಿ ಮೀಟಿಂಗ್, ಶಾಸನಬದ್ಧ ಸಭೆ ಅಂತೇಳಿ, ಆನ್ಯುಯಲ್ ಜನರಲ್ ಮೀಟಿಂಗ್, ವಾರ್ಷಿಕ ಸಾಮಾನ್ಯ ಸಭೆ ಅಂತೇಳಿ, ಎಕ್ಸ್ಟ್ರಾಆರ್ಡಿನರಿ ಜನರಲ್ ಮೀಟಿಂಗ್, ವಿಶೇಷ ಸಂದರ್ಭ ಸಾಮಾನ್ಯ ಸಭೆ ಅಂತೇಳಿ, ನಂತರ ವರ್ಗವಾರು ಸಭೆಗಳು ಅಂತೇಳಿ. ಸೊ ಈ ಮುಂದಿನ ಸ್ಲೈಡ್ಸ್ನಲ್ಲಿ ಇದನ್ನ ಒಂದೊಂದಾಗಿ ತಿಳ್ಕೊಳ್ಳುವಂಥದ್ದನ್ನು ನೋಡ್ತಾ ಹೋಗೋದಾ. Meeting of the shareholder. The meeting of the shareholders can be classified into 4 kinds. One is ಸ್ಟ್ಯಾಚ್ಯುಟರಿ ಮೀಟಿಂಗ್, ಶಾಸನಬದ್ಧ ಸಭೆಗಳು. ಎರಡನೇದು ಆನ್ಯುಯಲ್ ಜನರಲ್ ಮೀಟಿಂಗ್, ವಾರ್ಷಿಕ ಸಾಮಾನ್ಯ ಸಭೆಗಳು. ಎಕ್ಸ್ಟ್ರಾಆರ್ಡಿನರಿ ಜನರಲ್ ಮೀಟಿಂಗ್, ವಿಶೇಷ ಸಭೆಗಳು. ಕ್ಲಾಸ್ ಮೀಟಿಂಗ್, ವರ್ಗದಾರ ಸಭೆಗಳು. ಸೊ ಸ್ಟ್ಯಾಚ್ಯುಟರಿ ಮೀಟಿಂಗ್ ಅಂತಂದ್ರೆ ಏನು? It is the first general meeting of the company. It is conducted only once in the lifetime of the company. ಅಂದರೆ ಶಾಸನ ಸಭೆ ಕಂಪನಿಯು ಜೀವಿತಾವಧಿಯಲ್ಲಿ 1 ಬಾರಿ ಮಾತ್ರ ಆಯೋಜಿಸುವಂತಹ ಸಭೆಯೇ ಶಾಸನ ಸಭೆ. ಅಂದರೆ ಕಂಪನಿಯ ಒಟ್ಟು ಜೀವಿತಾವಧಿಯಲ್ಲಿ 1 ಬಾರಿ ಸಭೆಯನ್ನ ಮಾಡ್ತೀವಿ. ಆ ಸಭೆಯನ್ನೇ ನಾವು ಶಾಸನ ಸಭೆ ಅಂತೇಳಿ ಹೇಳ್ತೀವಿ. ಶಾಸನ ಸಭೆಯ ಕಂಪನಿಯು ವ್ಯವಹಾರ ಆರಂಭಿಸೋದಕ್ಕೆ ಪಡೆದ ದಿನಾಂಕದಿಂದ, ಅರ್ಹತೆ ಪಡೆದ ದಿನಾಂಕದಿಂದ ಮುಂದಿನ 1 ತಿಂಗಳು ಅಥವಾ 6 ತಿಂಗಳೊಳಗೆ ಸಭೆಯನ್ನು ಆಯೋಜಿಸಬೇಕಾಗ್ತದೆ. ಇನ್ಕಾರ್ಪೊರೇಷನ್, ಆಫ್ಟರ್ ಇನ್ಕಾರ್ಪೊರೇಷನ್, ಕಂಪನಿ ನೋಂದಾವಣೆ ಆಗಿದ ನಂತರ ದಿನಾಂಕದಿಂದ 1 ತಿಂಗಳು ಅಥವಾ 6 ತಿಂಗಳೊಳಗೆ ಶಾಸನ ಸಭೆಯನ್ನ ಕರೆಯಬೇಕಾಗ್ತದೆ. ಎರಡನೇದು ವಾರ್ಷಿಕ ಸಾಮಾನ್ಯ ಸಭೆ. ಇಟ್ ಇಸ್ ಯೂಶುವಲಿ ಹೆಲ್ಡ್ ಒನ್ಸ್ ಇನ್ ಎ ಇಯರ್. ವರ್ಷದಲ್ಲಿ 1 ಸಲ ನಡೆಯುವಂತಹ ಸಭೆಯನ್ನ ವಾರ್ಷಿಕ ಸಾಮಾನ್ಯ ಸಭೆ ಎಂದು ಪರಿಗಣಿಸುತ್ತೇವೆ. ಇಟ್ ಶುಡ್ ಬಿ ಕಂಡಕ್ಟೆಡ್ ಬೈ ಬೋತ್ ದಿ ಪ್ರೈವೇಟ್ ಅಂಡ್ ಪಬ್ಲಿಕ್ ಕಂಪನಿ. ವಾರ್ಷಿಕ ಸಾಮಾನ್ಯ ಸಭೆಯು ಕಡ್ಡಾಯವಾಗಿದ್ದು ಅದು ಖಾಸಗಿ ಕಂಪನಿಯಾಗಿರಲಿ ಅಥವಾ ಸಾರ್ವಜನಿಕ ಕಂಪನಿಯಾಗಿರಲಿ, ಎಲ್ಲ ಕಂಪನಿಗಳು, ಎಲ್ಲ ರೀತಿಯ ಕಂಪನಿಗಳು, ಏಕ ವ್ಯಕ್ತಿ ಕಂಪನಿಯನ್ನ ಹೊರತುಪಡಿಸಿ ಇನ್ನೆಲ್ಲ ರೀತಿಯ ಕಂಪನಿಗಳು ವಾರ್ಷಿಕ ಸಾಮಾನ್ಯ ಸಭೆಯನ್ನ ಕರೆಯುವಂಥದ್ದು ಕಡ್ಡಾಯವಾಗಿರುತ್ತದೆ. ಎಕ್ಸ್ಟ್ರಾಆರ್ಡಿನರಿ ಜನರಲ್ ಮೀಟಿಂಗ್, ವಿಶೇಷ ಸಾಮಾನ್ಯ ಸಭೆ. All general meetings other than the annual general meetings are called as extraordinary general meeting. ಇದು ವಿಶೇಷವಾದ ಸಾಮಾನ್ಯ ಸಭೆ ಇದೆ. ಎಲ್ಲ ಜನರಲ್ ಮೀಟಿಂಗ್ ಅನ್ನ ಹೊರತುಪಡಿಸಿ, ಅಂದ್ರೆ ಸಾಮಾನ್ಯ ಸಭೆಗಳನ್ನು ಹೊರತುಪಡಿಸಿ ಸಾಮಾನ್ಯ ಸಭೆಗಳನ್ನು ಹೊರತುಪಡಿಸಿ ನಡೆದಿರುವಂತಹ ಸಭೆಯನ್ನ ವಿಶೇಷ ಸಾಮಾನ್ಯ ಸಭೆ ಅಂತೇಳಿ ಹೇಳ್ತೀವಿ. ಶಾಸನ ಸಭೆಯಾಗಿರ್ಬೋದು, ವಾರ್ಷಿಕ ಸಾಮಾನ್ಯ ಸಭೆಗಳನ್ನು ಹೊರತುಪಡಿಸಿ ನಡೆಸಲಾದಂತಹ ಸದಸ್ಯರ ಸಭೆಯನ್ನ ವಿಶೇಷ ಸಾಮಾನ್ಯ ಸಭೆ ಅಂತ ಕರೀಬಹುದು. ಈ ಸಭೆ ಅತ್ಯಂತ ಮಹತ್ವವಾಗಿರುವಂಥದ್ದು. EOGMs are generally called as transacting some urgent special business. Special business, urgent, ಅತ್ಯಂತ ಜರೂರಾಗಿರುವಂಥದ್ದು, ಅತ್ಯಂತ ಮಹತ್ವವಾದ ವಿಷಯಗಳನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗ್ತದೆ. ಅಂಥ ಸಭೆಯನ್ನು ವಿಶೇಷ ಸಾಮಾನ್ಯ ಸಭೆ ಎಂದು ಕರೆಯಲಾಗ್ತದೆ. ಕ್ಲಾಸ್ ಮೀಟಿಂಗ್ಸ್. ನೆಕ್ಸ್ಟ್, ಕ್ಲಾಸ್ ಮೀಟಿಂಗ್ಸ್. ಏನು ಕ್ಲಾಸ್ ಮೀಟಿಂಗ್? ವರ್ಗ ಸಭೆಗಳು. ಕ್ಲಾಸ್ ಮೀಟಿಂಗ್ಸ್ ಆಫ್ ದೋಸ್ ಮೀಟಿಂಗ್ಸ್ ವಿಚ್ ಕ್ಯಾನ್ ಬಿ ಹೆಲ್ಡ್ ಬೈ ದಿ ಶೇರ್ ಹೋಲ್ಡರ್ಸ್ ಆಫ್ ಎ ಪರ್ಟಿಕ್ಯುಲರ್ ಕ್ಲಾಸಸ್ ಆಫ್ ಶೇರ್ಸ್ ಅಂತೇಳಿ ಹೇಳ್ತಾರೆ. ಷೇರುದಾರರು ಕರೆಯುವಂಥ ಸಭೆಗೆ ನಾವು ಮೀಟಿಂಗ್ ಆಫ್ ದಿ ಶೇರ್ ಹೋಲ್ಡರ್ಸ್, ಕ್ಲಾಸ್ ಮೀಟಿಂಗ್ಸ್ ಅಂತೇಳಿ ಹೇಳ್ತೀವಿ. ಮೀಟಿಂಗ್ಸ್ ಆಫ್ ದಿ ಡೈರೆಕ್ಟರ್ಸ್. ಎರಡನೇದು ಮೀಟಿಂಗ್ಸ್ ಆಫ್ ದಿ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತಾನೂ ಹೇಳ್ತೀವಿ. The meeting of directors are called as board of meeting. Every company must hold the first meeting of the board meeting within 30 days of the date of incorporation. ಕಂಪನಿ ನೋಂದಣಿ ಆದ ನಂತರ ಮೊದಲ 30 ದಿನದೊಳಗೆ ನಿರ್ದೇಶಕರ ಮಂಡಳಿ ಸಭೆಯನ್ನು ನಡೆಯಬೇಕಾಗ್ತದೆ.
ಮೊದಲ ನಿರ್ದೇಶಕರ ಮಂಡಳಿ ಸಭೆಯು ನೋಂದಾವಣೆಯಾದ ನಂತರದಿಂದ 30 ದಿವಸದ ಒಳಗೆ ಪ್ರತಿ ವರ್ಷದಲ್ಲಿ 4 ಸಭೆಗಳನ್ನು, ಕನಿಷ್ಠ 4 ಸಭೆಗಳನ್ನು ನಡೆಸಬೇಕಾಗ್ತದೆ. ಸಾಲ ಪತ್ರಧಾರಕರ ಸಭೆಗಳು, ಮೀಟಿಂಗ್ ಆಫ್ ದಿ ಡಿಬೆಂಚರ್ ಹೋಲ್ಡರ್. ದ ಡಿಬೆಂಚರ್ ಹೋಲ್ಡರ್ಸ್ ಆಫ್ ಎ ಪರ್ಟಿಕ್ಯುಲರ್ ಕ್ಲಾಸಸ್ ಕಂಡಕ್ಟ್ ದೀಸ್ ಮೀಟಿಂಗ್ ಆಫ್ ದಿ ನೆಕ್ಸ್ಟ್ ಒನ್ ಈಸ್ ಮೀಟಿಂಗ್ ಆಫ್ ದಿ ಕ್ರೆಡಿಟರ್ಸ್. ಸಾಲಿಗರ ಸಭೆಗಳು, companies like individuals may sometimes find it is necessary to compromise and make some arrangement with their creditors. ಅಂದರೆ ಇವೆರಡನ್ನೂ ಏನು ಹೇಳ್ತಾ ಇದ್ದಾನೆ, ಸಾಲ ಪತ್ರಧಾರಕರ ಸಭೆ ಅಂತಂದ್ರೆ ಕಂಪನಿಯು ಸಾಲಪತ್ರಗಳ ಮೂಲಕ ಬಂಡವಾಳ ಸಂಗ್ರಹಿಸಿದಾಗ ಸಾಲ ಪತ್ರಧಾರಕರು ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸೋದಕ್ಕೆ ನಡೆಸುವಂತಹ ಸಭೆಯನ್ನು ಸಾಲ ಪತ್ರಧಾರಕರ ಸಭೆ ಅಂತೇಳಿ ಹೇಳ್ತೀವಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ MCQ ನೋಡ್ತಾ ಹೋಗುವಂಥದ್ದು. ಮೀಟಿಂಗ್ ಈಸ್ ಎ ಮೊಬೈಲ್ ಡಿಸ್ಕಷನ್, ಆನ್ಲೈನ್ ಡಿಸ್ಕಷನ್ಸ್, ಫೇಸ್ ಟು ಫೇಸ್ ಡಿಸ್ಕಷನ್ಸ್, ಲೆಟರ್ ಕರೆಸ್ಪಾಂಡೆನ್ಸ್. ಎಸ್, ಇಟ್ ಇಸ್ ದ ಕರೆಕ್ಟ್ ಆನ್ಸರ್ ಈಸ್ ಫೇಸ್ ಟು ಫೇಸ್. ನೆಕ್ಸ್ಟ್ ಒನ್ ಈಸ್ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ರಿಕ್ವೈರ್ಡ್ ಟು ಕಂಡಕ್ಟ್ ಎ ಮೀಟಿಂಗ್. ಮಿನಿಮಮ್ ಮೆಂಬರ್ಸ್ ರಿಕ್ವೈರ್ಡ್ ಎಷ್ಟಿದೆ? 1, 3, 5, 2. ಸೊ 4ನೇ ಅಂಶ 2 ಸರಿಯಾದ ಉತ್ತರ ಆಗಿದೆ. How many types of meetings? There are 4 types of meetings. Debenture holder, capital class meetings, shareholders meetings. So ಒಟ್ಟು 4 ಮೀಟಿಂಗ್ ಇದೆ. How many classification in meeting of the shareholders? Statutory meeting, ನಂತರ ಶಾಸನದ ಸಭೆಗಳು, annual general meeting, EOGM, ನಂತರ ಕ್ಲಾಸ್ ಮೀಟಿಂಗ್ಸ್. ಒಟ್ಟು 4 ಉತ್ತರ, ಸರಿಯಾದ ಉತ್ತರ 4.